ನಮ್ಮ ತಿರುಪತಿಲಿ ಕರ್ನಾಟಕದವರು ಈ ಥರ ಮಾಡ್ತಾರೆ ಅಂತ ಅನ್ಕೊಂಡಿಲ್ಲ ಗಾಯ್ಸ್. ಎಲ್ರಿಗೂ ನಮಸ್ಕಾರ ಗಾಯ್ಸ್. ಏನಪ್ಪ ಇವತ್ತು ಬ್ಯಾಗ್ನ ತಗೊಂಡು ನಿಂತವನೇ ಅಂತ ನೋಡ್ತಾ ಇದ್ದೀರಾ? ಹೌದು ಗಾಯ್ಸ್, ಇವತ್ತು ಸುಮಾರು ವರ್ಷ ಆಗಿಬಿಟ್ಟಿದೆ. ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. 22 ವರ್ಷ 23 ವರ್ಷ ಆಗಿಬಿಟ್ಟಿದೆ. ನಾನು ಹುಟ್ಟಿ 1 ವರ್ಷಕ್ಕೆ ಹೋಗಿದ್ದು ಮುಡಿ ಕೊಡೋಕ್ಕೆ ಅಂತ. ಇವಾಗ ಹೋಯ್ತಾ ಇರೋದು ನಾನು, ಅವತ್ತಿಂದ ಹೋಗಿಲ್ಲ ತಿರುಪತಿಗೆ ಗಾಯ್ಸ್. ನಾವು ಹೋಯ್ತಾ ಇರೋದು ಇವಾಗ. ಸಚಿನ ಕೂತಾವ್ ನೋಡಿ. ಸಚಿನ ಯಾರ್ಯಾರು ಬರ್ತಾವ್ರೆ ಅಂತ ಹೇಳ್ತೀವಿ ನೋಡಿ. ಸಚಿನ ಮತ್ತು ನಮ್ಮ ಬಸವಣ್ಣ, ಅವ್ರ ಅಮ್ಮ, ಅವ್ರ ಮಗಳು, 4 ಜನ ಹೋಯ್ತಾ ಇರೋದು ನಾವು. 5 ಜನ ಒಟ್ಟು, ಪಾಪು ಸೇರಿಸ್ಕೊಂಡ್ರೆ 5 ಜನ ಹೋಯ್ತಾ ಇರೋದು. ಪಾಪು ನೋಡಿ ಹೆಂಗೆ ಉಟ್ಕೊಬಿಟ್ಟವ್ರು ನಮ್ಮ ಬಸವಣ್ಣ. ನಾವು ಮೆಜೆಸ್ಟಿಕ್ ಬಂದು ಕಾರ್ ಪಾರ್ಕ್ ಮಾಡ್ತಾ ಇದೀವಿ ನೋಡಿ. ಕಾರ್ ಪಾರ್ಕ್ ಮಾಡ್ಕೊಂಡು ಸೀದಾ ನಾವು ಹೋಯ್ತಾ ಇರೋದೆ. ನಾವು ಎಲ್ಲಿ ಬುಕ್ ಮಾಡಿದ್ದೋ ಸ್ಲೀಪಿಂಗ್ ಕೋಚ್ ಬಸ್ಸು, ಅವ್ರಿಗೆ ಇಟ್ಟರು ನಡ್ಕೊಂಡು ಹೋಯ್ತಾ ಇದ್ದೀವಿ ಕಾರ್ ಪಾರ್ಕ್ ಮಾಡಿ. ಅಲ್ಲಿಗೆ ನಾವು 7:30 ಅಷ್ಟರಲ್ಲಿ ಹೋಗಬೇಕು. ಅದಕ್ಕೆ ಬೇಗ ಹೋಯ್ತಾ ಇದ್ದೀವಿ. ನಡ್ಕೊ ಹೋದೋ ಅಂತ ನಮ್ಮ ಬಸವಣ್ಣ ಬಿಸಿ ಬಜ್ಜಿ ಕೊಡ್ಸೋರು. ನಡ್ಕೋಗಿ ಸುಸ್ತಾಗೋರು ಹುಡುಗರು ಅಂತ. ಅಷ್ಟರಲ್ಲೇ ಬಸ್ ಬಂತು. ಬಸ್ಗೆ ಟಿಕೆಟ್ ನಾವು ಬುಕ್ ಮಾಡಿದ್ವಲ್ಲ, ಆ ಟಿಕೆಟ್ ತೋರಿಸಿ ಹತ್ತಿದ್ದ ಇದ್ದೀವಿ 4 ಜನನು. ಏನು ಬಸ್ ಮಾತ್ರ ಸೈಕ್ ಆಗೈತೆ, ಸೂಪರ್ ಆಗೈತೆ ಅನ್ಬೋದು. ಸ್ಲೀಪಿಂಗ್ ಕೋಚ್ ನಾವು ಯಾವತ್ತೂ ಹೋಗಿಲ್ಲ, ಇವತ್ತು ಫಸ್ಟ್ ಸ್ಲೀಪಿಂಗ್ ಕೋಚಲ್ಲಿ ಹೋಗಿದ್ದು ತಿರುಪತಿಗೆ ಲಾಂಗು ಅಂತ. ಬನ್ನಿ ಗೈಸ್, ಇವಾಗ ನಮ್ಮ ಸಚಿನ್ ಕೇಳೋಣ. ಆಮೇಲೆ ನಮ್ಮ ಬಸವಣ್ಣ ಅವ್ರ ಅಮ್ಮ ಕೆಳಗಡೆ, ಸಚಿನ ಮೇಲ್ಗಡೆ, ಬಸವಣ್ಣ ಮತ್ತು ಅವ್ರ ಮಗಳು ಕೆಳಗಡೆ ಮನ್ಗೋರ, ನಾನು ಮೇಲ್ಗಡೆ. ಪಾರ್ಟ್ 2 ವೀಡಿಯೋನು ಬರ್ತದೆ, ಕಾಯ್ತಾರಿ, ವೆಯ್ಟ್ ಮಾಡ್ತಾಯಿರಿ. ನನ್ನ ಅಕೌಂಟ್ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಲವ್ ಯು ಆಲ್.